ಎಸ್ ಒಬ್ಬೊಬ್ಬರಾಗಿ ಬಿಜೆಪಿಯ ಜೊತೆ ಸಂಪರ್ಕವನ್ನ ಸಾಧಿಸ್ತಾ ಇದ್ದಾರೆ ಅತೃಪ್ತ ಶಾಸಕರೆಲ್ಲ. ಮತ್ತೊಬ್ರು ಮುಂಬೈನಲ್ಲಿ ಮಹೇಶ್ ಕುಮಟಳ್ಳಿ ರಿನೈಸನ್ಸ್ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಮತ್ತಷ್ಟು ಚುರುಕಾಗ್ತಾ ಇದೆ ಆಪರೇಷನ್ ಕಮಲ. ಮಹೇಶ್ ಕುಮಟಳ್ಳಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಗೋಕಾಕ್ನ ಶಾಸಕರ ನಡೆ ಏನಿರುತ್ತೋ ನಾವು ಅದೇ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಈ ಮಹೇಶ್ ಕುಮಟಳ್ಳಿ ಅಥಣಿಯ ಶಾಸಕರು ಹೇಳಿದ್ರು. ನೋಡ್ತಾ ಇದೀವಿ, ನಮ್ಮಲ್ಲಿ ನೋಡ್ತಾ ಇರುವಂತ ಈ ಒಂದು ಎಕ್ಸ್ಕ್ಲೂಸಿವ್ ಒಂದು ದೃಶ್ಯಾವಳಿ ನಿಮ್ಮ ಮುಂದೆ ಏನ್ ಇಡ್ತಾ ಇದೀವಿ ಅಂದ್ರೆ ಇದು ರಿನೈಸನ್ಸ್ ಹೋಟೆಲ್ ನಲ್ಲಿ ಆಗ್ತಾ ಇರುವಂತದ್ದು. ಅತೃಪ್ತ ಶಾಸಕರು ಸೇರಿರುವಂತ ಒಂದು ಹೋಟೆಲ್. ಯಾರೆಲ್ಲ ಇದ್ದಾರೆ ಅತೃಪ್ತ ಶಾಸಕರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಮುಂಬೈನಿಂದ ಈ ಹೋಟೆಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಏನಾಗ್ತಾ ಇದೆ? ಮಹೇಶ್ ಕುಮಟಳ್ಳಿ ಕೂಡ ಆಪರೇಷನ್ ಕಮಲದ ಕೆಡ್ಡಾಗಿ ಬಿದ್ದಿದ್ದಾರೆ. ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ರಿನೈಸನ್ಸ್ ಹೋಟೆಲ್, ಮುಂಬೈನಲ್ಲಿರುವಂತಹ ರಿನೈಸನ್ಸ್ ಹೋಟೆಲ್ ನಲ್ಲಿ ಅತೃಪ್ತ ಶಾಸಕರ ದಂಡಿದೆ. ಗೋಕಾಕ್ನ ಶಾಸಕರ ನೇತೃತ್ವದಲ್ಲಿ ಅತೃಪ್ತ ಶಾಸಕರ ಗುಂಪು ಆಪರೇಷನ್ ಕಮಲದ ಕೆಡ್ಡಾಗೆ ಬಿದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದಿನ ದೃಶ್ಯವೊಂದನ್ನ ತೋರಿಸಿದ್ವಿ. ಉಮೇಶ್ ಜಾಧವ್ ಚಿಂಚೋಳಿಯ ಶಾಸಕ ಅವರು ಅಶ್ವಥ್ ನಾರಾಯಣ್ ಜೊತೆ ಮಾತನಾಡಿದ್ದನ್ನ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇಲ್ಲಿ ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿ ಸೇರಿದಂತೆ ಇನ್ನು ಯಾರೆಲ್ಲ ಶಾಸಕರು ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಯಾವ ರೀತಿಯಾಗಿ ಆಪರೇಷನ್ ಕಮಲದ ಕೆಡ್ಡ ಕೆಡುತ್ತಾ ಇದ್ದಾರೆ? ಪೃಥ್ವಿರಾಜ್, ಪ್ರಮುಖವಾಗಿ ಕಾಂಗ್ರೆಸ್ನ ಒಂದು ಶಾಸಕರನ್ನು ಒಬ್ಬೊಬ್ಬರನ್ನಾಗಿನೇ ಒಂದು ಆಪರೇಷನ್ ಕಮಲಕ್ಕೆ ಸೆಳೆದುಕೊಳ್ತಕ್ಕಂಥ ಒಂದು ಪ್ರಯತ್ನ, ಆಪರೇಷನ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಬಿಜೆಪಿ ಮುಖಂಡರು ಮುಂದಾಗಿದ್ದಾರೆ. ಆರಂಭದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮುಂಬೈನ ಈ ಹೋಟೆಲ್ನಲ್ಲಿ ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಕೂಡ ಇದ್ದಾರೆ. ಮಹೇಶ್ ಕುಮಟಳ್ಳಿ ಅಷ್ಟೇ ಅಲ್ಲ, ಅರವಿಂದ್ ಜಾಧವ್, ಉಮೇಶ್ ಜಾಧವ್ ಆಗಿರ್ಬೋದು ಮತ್ತು ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ನಾಗೇಶ್ ಮತ್ತು ಶಂಕರ್ ಕೂಡ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, ಬಳ್ಳಾರಿ ಗ್ರಾಮೀಣ ಭಾಗದ ಶಾಸಕ ಬಿ ನಾಗೇಂದ್ರ ಕೂಡ ಇಲ್ಲಿದ್ದಾರೆ. ಅಂದ್ರೆ ಮಲ್ಲೇಶ್ವರಂನ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಒಂದು ನಿಗಾ ಘಟಕದಲ್ಲಿ ಈ ಎಲ್ಲ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಸಂಜೆ ಒಳಗಾಗಿ ಮತ್ತೊಂದಿಷ್ಟು ಶಾಸಕರು ಬಂದು ಈ ಒಂದು ಗುಂಪನ್ನ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಆರಂಭದಿಂದಲೂ ಕೂಡ ಒಂದು ಗೋಕಾಕ್ನ ಶಾಸಕರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಅಂತಿಮವಾಗಿ ಅಲ್ಲಿ ಬಲಿಷ್ಠ ಬಿಜೆಪಿ ಮುಖಂಡ ಲಕ್ಷ್ಮಣ್ ಸವದಿ ಅವರನ್ನ ಸೋಲಿಸಿ ಗೆಲ್ಲುವಲ್ಲಿ ತಾವು ಒಂದು ಪ್ರಯತ್ನವನ್ನು ಕಂಡಿದ್ರು. ಅಂತಿಮವಾಗಿ ಅವರು ಕೂಡ ಒಂದು ಆರಂಭದಲ್ಲಿ ಅವರು ಕೂಡ ಒಂದು ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅನ್ನ ಬಿಡಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ ಒಂದು ಬಿಜೆಪಿ ಜೊತೆ ಸಂಪರ್ಕ ಬೆಳೆಸಿ ಇದೀಗ ಅವರು ಕೂಡ ಒಂದು ಮುಂಬೈನ ಒಂದು ಹೋಟೆಲ್ ಅಲ್ಲಿ ತಂಗಿದ್ದಾರೆ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.